ಅವ್ರಿಗಿಂತಲೂ ಕೂಡ ಉತ್ತಮ ಕ್ಯಾಂಡಿಡೇಟ್ಗಳಿದ್ದಾರೆ. ಫೈನಲ್ ಮಾಡಿದವ್ರು ಯಾರು ಮಾಡ್ತಾರೆ? ಸುರ್ಜೇವಾಲಾ ವೇಣುಗೋಪಾಲ್ ಇನ್ನು MLC ಪ್ರಮಾಣ ವಚನನೇ ಸ್ವೀಕರಿಸಿಲ್ಲ. ಅವ್ರು ಇನ್ನು MLC ಪ್ರಮಾಣ ವಚನನೇ ಸ್ವೀಕರಿಸಿಲ್ಲ. ಅಲ್ಲ, MLC ಆಗದೆ ಇದ್ರು ಕೂಡ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ನಾನು ಹೇಳೋದು ಪಾಪ ಅವ್ರು ಇನ್ನು ಪ್ರಮಾಣ ವಚನ ಸ್ವೀಕರಿಸಿ ಖುಷಿನೇ ಪಟ್ಟಿಲ್ಲ MLC ಆಗಿ. ಇಲ್ಲ, ಅದು ಅವರು ಕೂಡ ಕ್ಲೇಮ್ ಮಾಡಿದ್ದಾರೆ, ನಾನು ಮಿನಿಸ್ಟರ್ ಆಗಬೇಕು ಅಂತ ಕ್ಲೇಮ್ ಮಾಡಿದರೆ, ಕ್ಲೇಮ್ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಇವ್ರಿಗಿಂತಲೂ ಜಾಸ್ತಿ ಕ್ಲೇಮ್ ಮಾಡಿದವರು, ಇವ್ರಿಗಿಂತಲೂ ಜಾಸ್ತಿ ಅರ್ಹತೆ ಇರೋರು ಭಾಳಷ್ಟು ಮಹಿಳೆಯರಿದ್ದರು. 3.5 ವರ್ಷಗಳ ಕಾಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾಗಿ ಕೆಲಸ ಮಾಡಿದರೆ, ಸಕ್ಸಸ್ಫುಲ್ ಸಚಿವರಾಗಿದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳು ಆಗಿರ್ಬೋದು, ನಾನಿಲ್ಲ ಅಂತ ಹೇಳ್ತಿಲ್ಲ. ಹಣ ಪ್ರತಿ ತಿಂಗಳು ಬಿಡುಗಡೆ ಆಗಿಲ್ಲ, ಆರ್ಥಿಕ ಇಲಾಖೆಯವರು ಸರಿಯಾಗಿ ಸ್ಪಂದಿಸಿದರೆ ಅದು ಆಗ್ತಿತ್ತೇನೋ ಗೊತ್ತಿಲ್ಲ. ಆದರೆ ನೈನಾ ಮೋಟಮ್ ಅವರಿದ್ದರು, ಆರತಿ ಕೃಷ್ಣ ಇದ್ದರು, ಅನ್ನಪೂರ್ಣ ತುಕಾರಾಮ್ ಇದ್ದರು, ಖನಿಜಾ ಫಾತಿಮಾ ಇದ್ದರು. ಈ ಬಾರಿ ಒಬ್ಬರು ಮಹಿಳೆಯರನ್ನು ಸೆಲೆಕ್ಟ್ ಮಾಡೋದು ಭಾಳ ಕಷ್ಟ ಇತ್ತು, ಅದರಲ್ಲಿ ನೋ ಡೌಟ್ ಅಟ್ ಆಲ್. ಭಾಳ ಎಲ್ಲರೂ ಕೂಡ ನಾವು ಆಗಬೇಕು, ಮೊದಲು ಶಾಸಕರಾದಂಥವ್ರು ಹಿಡಿದು 2-3 ಬಾರಿ 4-5 ಬಾರಿ ಶಾಸಕರಾದಂಥವ್ರಿಗೂ ಕೂಡ ನಾವು ಆಗಲೇಬೇಕು ಅಂತ ಒತ್ತಾಯ ಮಾಡಿದ್ದು ನಿಜ. ಆದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಏನು 40-45 ದಿನಗಳಿಂದ ಕರೆಕ್ಟಾಗಿ ಹೋಗ್ತಿತ್ತು ಕರ್ನಾಟಕ ಸರ್ಕಾರದಾಗ ರೈಲು ಬಂಡಿ, ಅದನ್ನು ಎಲ್ಲೋ ಒಂದು ಕಡೆ ಬ್ರೇಕ್ ಮಾಡಿದಂಥ ಕೆಲಸ ಮಾನ್ಯ ಸುರ್ಜೇವಾಲಾ ವೇಣುಗೋಪಾಲ್ ಅವ್ರಿಗೆ ಸೇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಮಹಿಳೆಯನ್ನು ಸೇರಿಸ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಮಾಡಿದ್ರೆ ಇಷ್ಟೆಲ್ಲ ತಕರಾರು ಆಗ್ತಿರಲಿಲ್ಲ. ನೀವು 1 ಕೊಡ್ತೀರೋ, 2 ಕೊಡ್ತೀರೋ, 3 ಕೊಡ್ತೀರೋ, ಬಾಯ್ ಬಿಟ್ಟರೆ ನೀವೇ ಹೇಳ್ತೀರಾ 33% ಅಂತ ಹೇಳ್ಬಿಟ್ಟು. ನೀವು ಕರ್ನಾಟಕದಲ್ಲಿ ಕರೆಕ್ಟ್ ಮಾಡಿಬಿಟ್ಟಿದ್ರೆ, 2-3 ಅವಕಾಶ ಕೊಟ್ಟಿದ್ರೆ ಇಡೀ ದೇಶಾದ್ಯಂತ ಹೇಳ್ಕೊಬೋದಾಗಿತ್ತು. BJP ಅವ್ರು ನೀವು ಮಹಿಳಾ ವಿರೋಧಿಗಳಂತ ನೀವು ಬಾಯ್ ಬಿಟ್ಟರೆ ಜಪ ಮಾಡ್ತೀರಾ. ನಾವು ಮಾತ್ರನೇ ಸಾಮಾಜಿಕ ನ್ಯಾಯ, ನಾವು ಮಾತ್ರನೇ ಮಹಿಳೆಯರಿಗೆ ನ್ಯಾಯ ಕೊಡಿಸೋದು, ನಾವು ಮಾತ್ರನೇ ದೀನದಲಿತರಿಗೆ ನ್ಯಾಯ ಕೊಡಿಸೋದು ಅಂತ. ನಾನು ಇವ್ರು ಮಾಡಿರುವಂತಹ 32 ಸಚಿವರ ಪೈಕಿಗೆ ಅವ್ರನ್ನೆಲ್ಲ ಒಂದೊಂದೇ ಹೇಳಿದ್ರೆ ಅವ್ರಿಗಿಂತಲೂ ಬೆಸ್ಟ್ ಇರುವಂಥವ್ರು ನಾನು 100 ಜನ ತೋರಿಸ್ತೀನಿ. DK ಶಿವಕುಮಾರ್ ಕೊಟ್ಟಿರ್ಬೋದು, ಇದೇ ಸಿದ್ದರಾಮಯ್ಯ ಕೊಟ್ಟಿರ್ಬೋದು. ಇವತ್ತು ಆಗಿರುವಂಥ ಪಟ್ಟಿಯಲ್ಲಿ DK ಶಿವಕುಮಾರ್ಗೆ ಜಯಂತ್ ಅವರಿದ್ದಾರೆ, ಸಿದ್ದರಾಮಯ್ಯ ಅವ್ರಿಗೆ ಜಯಂತ್ ಅವರಿದ್ದಾರೆ. ಯಾವನ್ ಪಾರ್ಟಿಗೆ ಲಾಯಲ್ಲ ಕೆಲಸ ಮಾಡಿದ್ರೆ ಅವನಾಗಿಲ್ಲ, ಅಂಥ ಶಾಸಕರು ಆಗಿಲ್ಲ. ನಾನು DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನ ಬೇಕಾದ್ರೆ ನೇರವಾಗಿ ಇದನ್ನು ಕೇಳ್ತೀನಿ, ಯಾಕೆ ನಿಮ್ಗೇನು ಹಂಗಾದ್ರೆ ನಿಷ್ಠಾವಂತರು ಬೇಕಾಗಿಲ್ವಾ? ಅದೇ ರೀತಿ ಒಂದು ಪಟ್ಟಿ ಏನು, ಅದೇನು ದೊಡ್ಡ ಸಾಹಸನ, ಅದೇನು ಪೈಥಾಗರಸ್ ಪ್ರಮೇಯ ಅನ್ನೋದು, ಯಾರೋ ಹೈಕಮಾಂಡ್ ಅಂತ ಹೇಳ್ಬಿಟ್ಟು ಹೋಗೋದು ರಾಕೆಟ್ ಸೈನ್ಸ್. ಅದು 4 ದಿನ CM ಕೂರಿಸ್ಕೊತಾರೆ, ಮಾಜಿ CM ಕೂರಿಸ್ಕೊತಾರೆ, KPCC ಅಧ್ಯಕ್ಷನ ಕೂರಿಸ್ಕೊತಾರೆ. ಮತ್ತು BJP ಅಂತೂ ಅದ್ಗೆಟ್ಟು ಹೋಗಿದೆ. ರಾಜ್ಯದಲ್ಲಿ ಸಾಲು ಸಮಸ್ಯೆಗಳು ಸರ್ಕಾರದ ವಿರುದ್ಧ ಸಿಗ್ತಿದ್ದಾವೆ, ಅದನ್ನು ಬಳಸ್ಕೊಳ್ಳೋದ್ರಲ್ಲಿ ವಿಫಲ ಆಗಿದೆ. ಬೆಳಿಗ್ಗೆ ಪಟ್ಟಿ ಬಂದಾಗಲಿಂದ ಯಾರಾದರೂ ಒಂದು ಪಟ್ಟಿಯಲ್ಲಿ 2 ಹೆಸರು ಹಾಕಿ ತೆಗೆದ್ರೆ ಏನು ಮೆಸೇಜ್ ಪಾಸ್ ಆಗ್ಬೋದು, ಆ ಕುಟುಂಬಕ್ಕೆ ಏನಾಗ್ಬೋದು? ಕಾಮನ್ ಸೆನ್ಸ್ ಇರಬೇಕಲ್ವಾ? ಟೈಪೋಗ್ರಫಿಕಲ್ ಮಿಸ್ಟೇಕ್ ಅಂತ ಹೇಳೋದಕ್ಕೆ ಇದೇನೆಲ್ಲಾದರೂ ನೀವು ವಾದ ಮಂಡನೆ ಮಾಡೋದಕ್ಕೆ ಯಾವುದಾದ್ರೂ ಪಿಟಿಷನ್ ಆಗ್ತಾ ಇದ್ದೀರಾ? ಟೈಪಿಂಗ್ ಅಲ್ಲ, ಅದನ್ನ ಮುಖ್ಯಮಂತ್ರಿಗಳ ಬಾಯಲ್ಲಿ ಅಲ್ಲ, ನನಗೆ ಅದನ್ನ ಮುಖ್ಯಮಂತ್ರಿಗಳ ಬಾಯಲ್ಲಿ ಹೇಳಿ ಸರ್. ಒಂದು ಪಟ್ಟಿಯಲ್ಲಿ ಅದು ಸಮಸ್ಯೆ ಆಯಿತು, ಎರಡನೇದೇನೋ ಚೇಂಜ್ ಆಗುತ್ತಂತೆ, ಚೇಂಜ್ ಆಗಲ್ವಂತೆ, ಅದೆಲ್ಲ ಚರ್ಚೆ ಆಯಿತು. ಅದಾದ ಬಳಿಕ ಈ ಪಟ್ಟಿಯಿಂದ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ಗೆ ಒಪ್ಪಿಗೆ ಆಗಿದೆ ಅಂತ ತಿಳ್ಕೊಬೇಕಾ? ಅದನ್ನು ತಿಳ್ಕೊಳ್ಳಿಲ್ಲ. DK ಶಿವಕುಮಾರ್ ಅವರ ಮುಖ ನೋಡಿದಾಗ ನಿಮಗೆ ಅವರು ಸಂತೃಪ್ತರಾಗಿ ಬಂದಿದ್ರು ಅಂತ ಅನ್ನಿಸ್ತಾ? ಪಾಯಿಂಟ್ ನಂಬರ್ 1. ಇನ್ನೊಂದು, 45 ದಿನಗಳಿಂದ ಸಿದ್ದರಾಮಯ್ಯ ಎಲ್ಲೂ ಕೂಡ ಸರ್ಕಾರದ ವಿರುದ್ಧ ಮಾತಾಡಿರಲಿಲ್ಲ. ಇವತ್ತು ಸಿದ್ದರಾಮಯ್ಯ ಯಾಕೆ ಬರಲಿಲ್ಲ? ಸಿದ್ದರಾಮಯ್ಯನ ಬೆಂಬಲಿಗರು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಯಾರಿಗೆಲ್ಲ ಹೇಳಿದ್ರು ಅವ್ರಿಗೂ ಕೂಡ ಕೆಲವ್ರಿಗಾಗಿದ್ದಾವೆ, ಹಲವ್ರಿಗಾಗದೇ ಇರ್ಬೋದು, ಕೆಲವ್ರಿಗಾಗಿದ್ದಾವೆ. ನೀವು ಈಗ ಮುಂದೆ 2028 ಟಾರ್ಗೆಟನ್ನು ಇಟ್ಕೊಂಡು ಹೋಗ್ತಾ ಇದ್ದೀರಾ. ಆಗ ಮಹಿಳೆಯರು ಬೇಕು, ಸಿದ್ದರಾಮಯ್ಯನೂ ಬೇಕು, DK ಶಿವಕುಮಾರು ಬೇಕು, BK ಹರಿಪ್ರಸಾದ್ ಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು. ಮತ್ತೆ ಇವತ್ತು ನನಗೆ ಸಾಮಾಜಿಕ ನ್ಯಾಯ ಕೊಟ್ಟಿದ್ದಾರೆ. ಈಗ ನನಗೆ ಇವಾಗ ಸಾಮಾಜಿಕ ನ್ಯಾಯ ಓಕೆ, ಅವರ ಬದ್ಧತೆ ಅವ್ರು ಪ್ರದರ್ಶನ ಬ್ರಾಹ್ಮಣರಿಗೊಬ್ರಿಗೂ ಕೊಟ್ಟಿಲ್ಲ, ಖಂಡಿತ ಕೊಟ್ಟಿಲ್ಲ. ಏನಂದ್ರೆ ಈಗ ಅಲ್ಲ, ಸಮಾಜ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ, ಒಂದ್ ನಿಮಿಷ ಮರ್ತಿ, ಸಮಾಜ ಅಂದ್ರೆ ಎಲ್ಲರನ್ನೂ ಒಳಗೊಂಡಂತೆ ರೆಪ್ರೆಸೆಂಟೇಷನ್ ಎಲ್ಲರಿಗೂ ಬೇಕು. ಈ ಇತ್ತೀಚೆಗೆ ಇವರ ಮಾತುಗಳು, ಇವರ ಟೀಕೆಗಳು ನೋಡ್ತಾ ಇದ್ರೆ ಅಂದ್ರೆ ಫ್ರಂಟ್ ಲೈನಲ್ಲಿ ಯಾವಾಗಲೂ RSS ಅನ್ನ ಇಡೋದು, ಮತ್ತು ಮೇಲ್ಜಾತಿ ಮತ್ತು ಒಂಥರ ಎಲ್ಲ ಒಂದು ಕಡೆ ಬ್ರಾಹ್ಮಣ ವಿರೋಧಿ ನಿಲುವು ಅನ್ನೋ ಥರದಲ್ಲಿ ಅನ್ಸುತ್ತಾ? ಇಫ್ ಐ ಆಮ್ ರಾಂಗ್ ಯು ಕರೆಕ್ಟ್ ಮೀ. ಅಲ್ಲ, ಅದು ನಿಜನೇನೋ ಅನ್ನೋ ಥರ ಆ ಸಮುದಾಯಕ್ಕೆ ಬರೋ ಥರ ನಡ್ಕೊಳ್ತಾ ಇದ್ದಾರೆ. ಈಗ ಕರೆಕ್ಟ್ ಇವತ್ತಾಗಿರೋದ್ರಲ್ಲಿ ನೀವು ಪ್ರತಿ ಬಾರಿನೂ ಕೊಡ್ತಿದ್ರಿ, ಒಂದು ಬ್ರಾಹ್ಮಣರು ಕೊಡ್ತಿದ್ರಿ, ಜೈನ ಸಮುದಾಯಕ್ಕೆ ಕೊಡ್ತಿದ್ರಿ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಡ್ತಿದ್ರಿ, ಕ್ರಿಶ್ಚಿಯನ್ ಸಮುದಾಯಕ್ಕೆ ಕೊಟ್ಟಿದ್ದೀರಾ. ಈ ಬಾರಿ ಯಾರಿಗೂ ಒಬ್ರಿಗೂ ನಿಮಗೆ ಬ್ರಾಹ್ಮಣರ ಮತಗಳು ಎಷ್ಟು ಬರ್ತಾವೋ ಅದು ಸೆಕೆಂಡ್ರಿ. ನೀವು ಸೆಕ್ಯುಲರ್ ಪಾರ್ಟಿ ಅಂತ ಹೇಳಿದಾಗ ಎಲ್ಲ ಸಮುದಾಯಗಳನ್ನು ನೀವು ತಗೊಂಡೋಗ್ಬೇಕು. ಮತ್ತೆ ನನಗೇನಿದು ಅಹಿಂದ ಅವ್ರಿಗೆ ಬಂಪರ್ ಅಂತ ಹೇಳ್ತಾರಲ್ಲ, ಹೆಂಗಾಯ್ತು?
ನಿಮಗೆ ಸಾರಿ ಮುಸ್ಲಿಮ್ರು ಓಟ್ ನಿಮ್ಗೆ ಎಷ್ಟು ಬರುತ್ತೆ? 100ಗೆ 99%. ಎಷ್ಟು ಜನ ಕೊಟ್ಟಿದ್ದೀರಾ? 33ರಲ್ಲಿ ನೀವು 33 ಪ್ಲಸ್ 1 ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಮುಸ್ಲಿಂ ಸಮುದಾಯಕ್ಕೆ ಇವ್ರು ಮುಖ್ಯಮಂತ್ರಿ ಮಾಡಲ್ಲ. ಅದು ಬಿಟ್ಬಿಡೋಣ. ದಲಿತ ಸಮುದಾಯದವ್ರನ್ನೇ ಮಾಡಲಿಲ್ಲ, ಇನ್ನು ಮುಸ್ಲಿಂ ಸಮುದಾಯನ ಮಾಡ್ತಾರಾ? ಅದು ಮಾಡಲ್ಲ. ಇನ್ನು 33 ಜನರಲ್ಲಿ ನೀವು ಎಷ್ಟು ಜನ ಮಾಡಿದ್ರಿ? 3 ಜನನಾ? 3 ಜನರಲ್ಲಿ ಯಾರು ಹೊಸಬ್ರು ರಿಜ್ವಾನು. UT ಖಾದರ್ ಲಾಸ್ಟ್ ಟೈಮೇ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ಸ್ಪೀಕರ್ ಮಾಡಿಬಿಟ್ರಿ. 3 ಕೊಟ್ಟರೆ ಸಾಕಾ? ಇನ್ನೊಂದು ದಲಿತ ಸಮುದಾಯದಲ್ಲಿ ನೀವು ಕೊಟ್ಟಿದ್ದೀರಾ ಏನು? ಬಲಗೈಗೆ ಹಳೆದು ಸೇರಿಸ್ಕೊಂಡ್ರೆ ಬಲಗೈಗೆ 3 ಇದೆ, ಎಡಗೈಗೆ 2 ಲಮಾಣಿ 1, ಬೋಬಿ 1 ಎಲ್ಲ ಸೇರಿದ್ರೆ 7 ಆಗುತ್ತೆ. ಟೋಟಲ್ ಅಹಿಂದ ಜನಸಂಖ್ಯೆ ಇರೋದು 3.9 ಕೋಟಿ. ಅಂದರೆ ಹೆಚ್ಚು ಕಡಿಮೆ ರಾಜ್ಯದ ಜನಸಂಖ್ಯೆ 7 ಕೋಟಿ ಜನಸಂಖ್ಯೆ. ನೀವು ಎಷ್ಟೇ ಎಣಿಸಿಲ್ಲ, ಎಷ್ಟೇ ಎಣಿಸಿಲ್ಲ. ST 3. ಈಗ ಇಷ್ಟೆಲ್ಲದರಲ್ಲಿ ಅಹಿಂದದಲ್ಲಿ ಬಂಪರ್ ಹೊಡೆದಿರೋದು ಯಾರಾದಿದ್ರೆ ST. ಯಾವಾಗಲೂ ಕೂಡ 2 ಕೊಡ್ತಿದ್ರು. ಈ ಬಾರಿ ST. ಮತ್ತು ಕುರುಬರಿಗೆ 1 ಕೊಡ್ತಿದ್ರು. ಸಿದ್ದರಾಮಯ್ಯ ಇದ್ದಾಗ ಒಬ್ಬರನ್ನ ಮಾತ್ರ ಮಾಡ್ಕೊತಿದ್ರು. ಈಗ ಯತೀಂದ್ರ ಸಿದ್ದರಾಮಯ್ಯ ಇದ್ದಾರೆ, ಬೈರತಿ ಸುರೇಶ್ ಇದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಶಾಂತನಗೌಡರು ಬಂದಿದ್ರೆ 3 ಆಗ್ತಿತ್ತು. ಬಹುತೇಕ ಶಾಂತನಗೌಡ್ರದ್ದು, ಸುರ್ಜೇವಾಲಾ, ವೇಣುಗೋಪಾಲ್, ಅದು ಯಾವ ಸರ್ವೆ ಟೀಮ ಏನೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇಲ್ಲ ಫೀಲ್ಡಲ್ಲಿ ಇರೋರ್ನಾದರೂ ಕೇಳಬೇಕು, ಏನು ಜಾತಿವಾರು ಲೆಕ್ಕಾಚಾರ ಏನು, ಜಿಲ್ಲಾವಾರು ಲೆಕ್ಕಾಚಾರ ಏನು, ಇವನ ಶಕ್ತಿ ಏನು, ಇವನ ಸಾಮರ್ಥ್ಯ ಏನಂತ. ಯಾವ ಫೀಲ್ಡಲ್ಲಿರೋ ರಿಪೋರ್ಟ್ರನ್ನು ಕೇಳಲ್ಲ, ಆ ಜಿಲ್ಲೆಯಲ್ಲಿರುವಂಥ ಮುಖಂಡರನ್ನು ಕೇಳಲ್ಲ, ಆ ಜಿಲ್ಲೆಯಲ್ಲಿರುವಂಥ ಮತದಾರನೂ ಕೇಳಲ್ಲ. ಆ ವಿಧಾನಸೌಧದಲ್ಲಿ ಅದ್ಯಾವುದೋ ವಿಧಾನಸೌಧದಲ್ಲಿ ಯಾರಿಗೋ ಒಬ್ಬರು ಕೊಠಡಿ ಕೊಟ್ಟಿದ್ದಾರಂತೆ, ನನಗೆ ದೇವರಾಣೆ ಗೊತ್ತಿಲ್ಲ. ಆ ಕೊಠಡಿಯಲ್ಲಿ ಎಂತ ಕನಗೊಳ್ಳ ಏನೋ ಅಂತ ಸಲಹೆಗಾರ ಇದ್ದಾರೆ. ಇದು ಎಂಥ ದರಿದ್ರ ಪರಿಸ್ಥಿತಿಗೆ ನಮ್ಗೆ ಬಂದಿದೆ ಅಂದರೆ, ಮತ್ತೆ ಗೌರ್ಮೆಂಟ್ ಸಂಬಳ, ಗೌರ್ಮೆಂಟ್ ಕಾರು, ಗೌರ್ಮೆಂಟ್ ಕೊಠಡಿ, ಏನು ಅವರು ಸಲಹೆಗಾರರು ಯಾರಿಗೆ? ಮುಖ್ಯಮಂತ್ರಿಗಳಿಗೆ. ಹಿಂದೆ ಇದ್ದವರು ಇಟ್ಕೊಂಡಿದ್ರು, ಈಗ ಇವರು ಮುಂದುವರಿಸ್ತಾ ಇದ್ದಾರೆ. ಆದರೆ ಇವತ್ತಂತೂ ಕರ್ನಾಟಕ ಸರ್ಕಾರದಲ್ಲಿ DK ಶಿವಕುಮಾರ್ ಬಂದ ಮೇಲೆ ಈ ಸ್ಪೀಡು ಸಿದ್ದರಾಮಯ್ಯ ಇದ್ದಾಗ ನಿಂತಿರಲಿಲ್ಲ, ಸ್ವಲ್ಪ ಹೋಗ್ತಾ ಇತ್ತು. ಅದನ್ನು ಸ್ವಲ್ಪ ಸ್ಪೀಡ್ ಅಪ್ ಮಾಡಿದ್ರು ಅಂತ ಅಂದ್ಕೊಂಡ್ವಿ. ಆದರೆ ಇವತ್ತಿನ ಪಟ್ಟಿ ಬಿಡುಗಡೆ ಆದ ಬಳಿಕ ಸುರ್ಜೇವಾಲಾ, ವೇಣುಗೋಪಾಲು ಒಂದಿಷ್ಟು ಹಾರೆ, ಗುದ್ಲಿ, ಪಿಕಾಸಿ, ಸುತ್ತಿಗೆ ತಂದು ಹಳಿನೆಲ್ಲ ಕಡ್ದು ಹಾಕಿದ್ರನ್ರಿ. ಹೌದೌದು.